ಶ್ರವಂತಿ 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 ವೈದೇಹಿ ನೀನಾ? ಬಾ 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 ಕೂತ್ಕೋ. ಏನ್ ವೈದೇಹಿ? ನಿನ್ ಜೊತೆ ಮಾತಾಡ್ಬೇಕು ಶ್ರವಂತಿ. ಏನಂತ ಹೇಳು ವೈದೇಹಿ. ನೀನಿಲ್ಲಿಗೆ ಮಾವನ್ಗೆ ಸೋದರ ಸೊಸೆಯಾಗಿ ಬಂದಿದ್ಯಾ ಅಲ್ವಾ? ಹೌದು. ಹೀಗ್ ಬರೋದ್ರ ಹಿಂದೆ ನಿನ್ ಪ್ಲಾನ್ ಏನು? ಇದ್ರ ಹಿಂದೆ ಯಾರಿದ್ದಾರೆ? ಓಹೋ ಅಷ್ಟೇನಾ? ಹೇಳ್ತೀನಿ ಕೇಳು. ಸೀಕ್ರೆಟ್, ಅದನ್ನ ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ, ಹೇಳು. ಪ್ರಾಮಿಸ್? ಪ್ರಾಮಿಸ್, ಹೇಳು. ದಶರಥ ಮಾವ ಇದಾರಲ್ಲ. ವೈದೇಹಿ, ನೀನ್ ಬೇಗ ಹೇಳು. ಅದು ಬೇಗ ಹೇಳು. ದಶರಥ ರಾಮ ಇದಾರಲ್ಲ. ಅತ್ತೆ ಇವಾಗ್ಲೇ ಹೋಗ್ಬೇಕಾ? ಶ್ರವಂತಿ, ನಾನ್ ಮತ್ತೆ ಈಗ್ಲೇ ಬರ್ತೀನಿ, ನೀನ್ ಇಲ್ಲೇ ಇರು. ಇಲ್ಲೇ ಇರ್ತೀಯ ಅಲ್ವಾ? ನಾನ್ ಬೇಗ ಹೋಗಿ ಬರ್ತೀನಿ. ಇಲ್ಲೇ ಇರು. ಹೋಗು. ಇಲ್ಲೇ ಇರ್ಬೇಕು. 3 ಪೆಗ್ಗೆ ತಲೆ ಗಿರ 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 ಗಿರ. ಸ್ವಲ್ಪ ನೀರ್ ತಗೊಂಡ್ ಬಮ್ಮ. ಆಯ್ತು ಅತ್ತೆ. ಮಮ್ಮಿ ಏನ್ ಮಾಡ್ತಿರ್ಬೋದು? ಕಮಾನ್ ಮಮ್ಮಿ. ಬೇಬಿ ಕಾಲ್ ಮಾಡ್ತಿದ್ದಾಳಲ್ಲ. ಹಲೋ ಬೇಬಿ. ಹಲೋ ಮಮ್ಮಿ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಬೇಬಿ, ನೀನ್ ಹೇಗಿದ್ಯಾ? ಐ ಆಮ್ ಫೈನ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್. ಲವ್ ಯು ಮಮ್ಮ. ಬೇಬಿ, ಏನಾಗಿದೆ ನಿನ್ಗೆ? ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಏನೂ ಇಲ್ಲ ಮಮ್ಮಿ. ಹೋಲಿ ಅಲ್ವಾ, ಕಲರ್ ಹಚ್ಕೊಂಡಿದೀನಿ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡು ನನ್ನ ಮುಖಕ್ಕೆ ಬಣ್ಣ ಹೇಗೆ ಹಚ್ಚಿದ್ದಾರೆ ಅಂತ. ಅದೆಲ್ಲ ಹಾಗಿರ್ಲಿ, ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅದಾ, ಬಂಗಿ ಗೊತ್ತಾ ಬಂಗಿ, ಅದನ್ನ ಕುಡಿದ್ಬಿಟ್ಟೆ. ಬಂಗಿ ಕುಡ್ದ್ಯಾ? ನೀನ್ ಯಾಕೆ ಅದನ್ನ ಕುಡ್ದೆ ಬೇಬಿ? ಆ ವೈದೇಹಿ ನನ್ನ ಶೋಭನ ಹಾಳು ಮಾಡ್ಬಿಟ್ಲಲ್ಲ ಮಾಮ್. ಈ ಬಂಗಿನವಳು ಕುಡಿಯೋ ಹಾಗೆ ಮಾಡಿ ಅವಳ ಕೈಲಿ ಎಲ್ರ ಮುಂದೆ ನಿಜ ಹೇಳ್ಸೋಣ ಅನ್ಕೊಂಡೆ. ಆದ್ರೆ ನನ್ನ ಕೈಲೇ ಕುಡಿಸ್ಬಿಟ್ಲು ಮಾಮ್. ಆದ್ರೆ ಸಖತ್ತಾಗಿದೆ ಮಾಮ್. ಗಾಳಿಯಲ್ಲಿ ತೇಲಾಡ್ತಿದ್ದೀನಿ, ಅಲೆ 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 ಮಾಮ್. ಈ ಬಂಗಿ ಕುಡ್ತಿದ್ ನಂಗೆ ತುಂಬಾ ಲೈಕ್ ಆಯ್ತು. ಬೇಬಿ ಸ್ವಲ್ಪ ಹುಷಾರು ಬೇಬಿ. ನೀನ್ ಮತ್ತಲ್ಲಿ ಏನೇನೋ ಮಾತಾಡ್ತಾ ಇದ್ಯಾ. ನೀನ್ ಯಾರ ಹತ್ರನೂ ಮಾತಾಡಕ್ ಹೋಗ್ಬೇಡ. ಮಾತಂದ ತಕ್ಷಣ ನೆನ್ಪಾಯ್ತು, ಆ ವೈದೇಹಿ ನೀನ್ ಯಾರು, ಯಾಕೆ ಬಂದಿದ್ಯಾ ಅಂತ ಕೇಳಿದ್ಲು. ನಾನು ಹೇಳೋ ಅಷ್ಟರಲ್ಲಿ ಅವಳು ಹೊರಟು ಹೋದ್ಲು ಮಾಮ್. ಬೇಬಿ ಬೇಬಿ ನಾನು ಹೇಳೋದು ಕೇಳು. ಬೇಬಿ ಮೊದಲೇ ನಾನು ಹೇಳೋದು ಕೇಳು. ಅಲ್ಲಿ ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ನೀನ್ ಯಾರಿಗೂ ಏನು ಹೇಳ್ಬೇಡ. ಎಸ್ ಮಾಮ್, ಯಾರಿಗೂ ಏನು ಹೇಳಲ್ಲ. ಆದ್ರೆ ಇಬ್ರಿಗೆ ಹೇಳ್ತೀನಿ. ಒಂದು ಕೇಳೋರ್ಗೆ, ಇನ್ನೊಂದು ಕೇಳಿದಿರೋರ್ಗೆ, ಇಬ್ರಿಗೆ ಮಾತ್ರ ಹೇಳ್ತೀನಿ, ಪ್ರಾಮಿಸ್. ಇನ್ನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ನೋ ಬೇಬಿ, ಇಷ್ಟಕ್ಕೂ ನೀನ್ ಯಾಕೆ ಬಂಗಿ ಕುಡ್ದೆ? ಬೇಬಿ ನೀನ್ ಹಿಂದೆ ಆ ದಶರಥ ರಾಮ ಬರ್ತಿದ್ದಾನೆ. ಎಲ್ಲಿ? ಏ ದಶರಥ ರಾಮ, ಕಮ್ ಕಮ್ ಕಮ್.
ನಾನು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಕರಿತೀನಿರು. ಏಯ್ ಇಲ್ ಬಾ. ಬೇಬಿ ಬೇಬಿ ನಾನು ಹೇಳೋದ್ ಕೇಳು ಬೇಬಿ. ಬೇಡ ಬೇಬಿ. ಬಾರು. ನನ್ ಮಾತ್ ಕೇಳಿಸ್ತಿಲ್ವಾ? ಬಾ. ಬೇಬಿ ನೋ ಪ್ಲೀಸ್. ನಾನು ನಮ್ಮ ಅಮ್ಮನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೀನಿ. ಬಾ. ಬರ್ತಿದ್ದಾರೆ, ಒಂದೇ ನಿಮಿಷ. ಬಾ 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 ಬಾ. ಏನ್ ನೋಡ್ತಿದ್ಯಾ? ಮಾತಾಡ್ ನಮ್ಮ ಅಮ್ಮನ ಜೊತೆ. ನಿನಗೂ ಅದೇ ಅಭ್ಯಾಸ ಇದೆಯಾ ಫೋಟೋ ನೋಡಿ ಮಾತಾಡೋದು? ನಾನು ಅಷ್ಟೇ ಇದೇ ಥರ ಮಾತಾಡ್ತಾನೆ ಇರ್ತೀನಿ. ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗತ್ತೆ ಹೇಳು? ಮಾತಾಡೋ ದಶರಥ್ ರಾಮ, ಮಾತಾಡು. ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀನಮ್ಮ, ನೀನು ಮಾತಾಡು. ಓ, ಅಮ್ಮ ಫೋನ್ ಕಟ್ ಮಾಡಿದ್ಲಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ದಾಗ ಕೊಡ್ತೀನಿ ಮಾವ. ಯಾಕೋ ಗೊತ್ತಿಲ್ಲ, ನೀನು ನನ್ನ ಹೆಸರಿಟ್ಟು ಕರೆದಾಗ ನನಗೆ ತುಂಬ ಖುಷಿ ಆಯ್ತಮ್ಮ. ಇವಳು ಮತ್ತಲ್ಲಿ ನಾನು ನಿಮ್ಮ ಸೋದ್ರ ಸೊಸೆ ಅಲ್ಲ, ಚಂಚಲನ್ ಮಗಳು ಅಂತ ಹೇಳ್ಬಿಟ್ರೆ ಪ್ಲಾನ್ ಎಲ್ಲ ನಾಶ ಆಗೋಗುತ್ತೆ. ಇವಳು ಯಾಕೆ ಇಂಥ ಕೆಲಸ ಮಾಡ್ಬಿಟ್ಲು? ಈಗಲೇ ಹೋಗಿ ಅವಳು ಏನು ಮಾತಾಡದೆ ಇರೋ ಹಾಗೆ ಮಾಡಬೇಕು. ಇವಾಗ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಈ ಕ್ಷಣದವರೆಗೂ ನಮ್ಮ ಜೀವನದಲ್ಲಿ ನಡೆದಿರುವಂತ ಮುಖ್ಯವಾದ ವಿಷಯಗಳನ್ನ ಹಂಚ್ಕೊಳ್ಳೋಣ. ಇವಳ ಹತ್ರ ನಿಜ ಹೇಳ್ಸಿ ನಾನೊಬ್ಳೇ ಕೇಳಿಸ್ಕೊಳ್ಳೋದಕ್ಕಿಂತ ಮನೆಯವ್ರು ಎಲ್ರ ಮುಂದೆನೂ ಅದನ್ನ ಹೇಳ್ಸಿದ್ರೆ ಆಗ ಮತ್ತೆ ನಾನು ಇವ್ರನ್ನೆಲ್ಲ ಒಪ್ಸೋ ಅವಶ್ಯಕತೆ ಇರಲ್ಲ. ಮೊದಲನೇದಾಗಿ ಮಾವನಿಂದ ಶುರು ಮಾಡೋಣ. ಸರಿನಮ್ಮ. ನನ್ನ ಚಿಕ್ಕ ವಯಸ್ಸು ಅಂದ್ರೆ ನನಗೆ ನೆನಪಾಗೋದು ನನ್ನ ತಂಗಿ. ನಾನು, ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಅನ್ಯೋನ್ಯವಾಗೇ ಇದ್ವಿ. ಕೊಟ್ಟಿರೋ ಮಾತಿನ ಹಾಗೆ ನನ್ನ ಚಿಕ್ಕ ಮಗ ದೇವಾಂಶ್ಗೂ ನಿನ್ನ ಮಗಳಿಗೂ ಮದುವೆ ಆಗತ್ತೆ. ಎಸ್, ಇವತ್ತು ನಿನ್ ಕತೆ ಮುಗಿಯತ್ತೆ ಕಣೆ. ನಿನ್ ಬಾಯಲ್ಲೇ ನಿಜಾನ್ ಹೇಳ್ಸಿ ನಿನ್ನ ಹೊರ ಕಳಿಸ್ತೀನಿ ನೋಡು. ಹೀಗೆ ಹೇಳ್ತಾ ಇದ್ರೆ ಎಷ್ಟೊಂದು ವಿಷಯ ಇದೆ. ಯಾವಾಗಲೂ ನೆನ್ಪಿಟ್ಕೊಳ್ಳೋ ವಿಷಯಗಳಲ್ಲಿ ಕೆಲವು ಹೇಳಿದ್ದೀನಿ ಅಷ್ಟೇ. ಅಪ್ಪ ಸೂಪರ್ ಆಗಿ ಹೇಳಿದ್ರಿ. ನಮಗೆ ಗೊತ್ತಿಲ್ದಿರೋ ವಿಷಯ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಎಷ್ಟಕ್ಕೆ ಹೀಗಂತಿದ್ದೀರಾ? ಇನ್ನ ತುಂಬಾ ಜನರ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊತೀರಾ.
ಇವಳೇನು ಆಗ್ಲೇ ನಾನು ಶ್ರವಂತಿ ಕಡೆನೇ ನೋಡ್ತಿದ್ದಾಳಲ್ಲ, ಏನ್ ವಿಷಯ? ಈಗ ಕೌಸಲ್ಯ. ಇಷ್ಟಕ್ಕೂ ಇವಳು ಯಾಕೆ ಹೀಗ್ ಮಾಡಿದ್ಲು? ಅವಳಿಗೆ ತುಂಬಾ ಹುಷಾರಾಗಿರು ಅಂತ ಹೇಳಿದ್ನಲ್ಲ, ಅವಳು ಭಂಗಿ ಯಾಕೆ ಕುಡಿದ್ಲು? ನೆಕ್ಸ್ಟ್ ಹೋಗೋದು ನೀನೆ, ಮನಸ್ ಬಿಚ್ಚಿ ಮಾತಾಡೋದು ನೀನೆ. ಇಲ್ಲೋಡು, ಇನ್ನೂ ನೋಡ್ತಾ ಇದ್ದಾಳೆ, ಏನೋ ಸ್ಕೀಮ್ ಹಾಕಿದಾಳೆ. ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ನೀವೊಬ್ಬೊಬ್ರು ನನ್ನ ಜೀವನಕ್ಕೆ ಬಂದ ಕ್ಷಣಗಳನ್ನ ಮೀರಿಸಿದ ಮಧುರ ಕ್ಷಣಗಳು ಮತ್ತೊಂದಿಲ್ಲ. ಡ್ರೈವರ್, ಆ ಶಾಪಿಂಗ್ ಮಾಲ್ ಹತ್ರ ನಿಲ್ಸು. ಈಗ ನನಗುಳ್ದಿರೋ ಆಸೆ ಒಂದೇ, ಮೊಮ್ಮಕ್ಕಳು. ಯಾವಾಗ ನನ್ನ ಮೊಮ್ಮಕ್ಕಳನ್ನ ಎತ್ಕೊಂಡು ಮುದ್ದಾಡ್ತೀನೋ ಅಂತ ಆಸೆಯಿಂದ ಕಾಯ್ತಾ ಇದ್ದೀನಿ. ನಿಮ್ಮ ಆಸೆ ಖಂಡಿತವಾಗ್ಲೂ ನಿಜ ಆಗತ್ತೆ ಅತ್ತೆ. ನಿಮ್ಗೆ ಮೊಮ್ಮಕ್ಳನ್ನ ನಾನು ಕೊಡ್ತೀನಿ. ಅತ್ತೆ ಮಾವ ಮಾತಾಡಾದ್ಮೇಲೆ ಶ್ರವಂತಿ ಮಾತಾಡಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾಳೆ. ನೀನ್ ಹೇಳು ಶ್ರವಂತಿ. ನನ್ನ ಬಗ್ಗೆನಾ? ಹಾ, ಹೇಳ್ಬೇಕು ಹೇಳ್ಬೇಕು. ಹೇಳ್ತೀನಿ. ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಬಗ್ಗೆ ಹೇಳೋದಿಕ್ಕೆ ತುಂಬಾನೇ ಇದೆ. ತುಂಬ 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 ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ದಿರೋದು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಕತೆ ಇದೆ. ಅಷ್ಟಕ್ಕೂ ನಾನು ಯಾರು ಅಂತ ಗೊತ್ತಾ? ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಗೊತ್ತಾ? ನಾನು ಯಾರು ಅಂತ ಗೊತ್ತಾ? ನಾನು ಯಾರು ಅಂತ ಗೊತ್ತಾ?
ಏ ಮಾವ, ಈಗ ನಮ್ಮಮ್ಮನ ಬಗ್ಗೆ ಎಲ್ಲ ಹೇಳ್ದೆ ಅಂತಾನೆ ಅನ್ಕೋ. ಎಲ್ರಿಗಿಂತ ಜಾಸ್ತಿ ನೀವು 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 ಶಾಕ್ ಆಗ್ಬಿಡ್ತೀರಾ. ಹಾ, ಗೊತ್ತಾ ನಿಮ್ಗೆ? ಅಯ್ಯೋ ಏಯ್ ಛೇ. ಹೇಳೆ. ಇವತ್ತು ನೀನ್ ಮುಚ್ಚಿಟ್ಟಿರೋ ಎಲ್ಲ ಗುಟ್ಟು ಹೊರಗೆ ಬರೋ ಹಾಗೆ ಹೇಳು. ಇವತ್ತಿನ ದಿನ ನಿನಗೆ ಈ ಮನೇಲಿ ಕೊನೆಯ ದಿನ ಆಗಿರತ್ತೆ. ನಮ್ಮಮ್ಮ ಯಾರು ಅಂತ ಗೊತ್ತೋ? ಹೇಳ್ಬೇಕಾ? ಹೇಳ್ತಾ ಇದ್ದೀನಿ. ನಮ್ಮಮ್ಮನ ಹೆಸರು ಏನು ಅಂದ್ರೆ ಏನಾಯ್ತಲ್ಲಿ? ಏನಾಯ್ತು? ನಮ್ಮ ಅಮ್ಮನ ಹೆಸರು ಕೇಳಿಸ್ಕೊಳ್ದೆ ಎಲ್ಲರೂ ಓಡ್ ಹೋದ್ರಲ್ಲ. ಬನ್ನಿ, ನಮ್ಮ ಅಮ್ಮನ ಹೆಸರು ಹೇಳ್ತೇನಿ. ಅಯ್ಯೋ, ಏನಾಯ್ತು? ಗೊತ್ತಿಲ್ಲ, ಅಮ್ಮ ಅಂತ ಕಿರ್ಚಿ ಬಿಡೋದು. ಏನಾಯ್ತು? ಅಯ್ಯಯ್ಯೋ, ಏನಾಯ್ತು? ಏನಾಯ್ತು? ಏನು ಅಂದ್ರೆ ಈ ಹುಡುಗಿ ಬಂಗಿ ಜಾಸ್ತಿ ಕುಡಿದಾಳೆ ಅನ್ಸತ್ತೆ. ರಂಗ, ಈ ಹುಡುಗಿನ ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗು. ಸರಿ ಯಜಮಾನ್ರೆ. ಬಾರೆ. ಏಯ್, ಏನ್ ಮಾಡ್ತಾ ಇದೀಯ ನೀನ್ ಗೊತ್ತಾ? ಅಮ್ಮ, ನೀನ್ ಯಾವಾಗ ಬಂದೆ ಅಮ್ಮ? ಬಾ, ದಶರಥ ರಾಮ ಹತ್ರ ಹೋಗೋಣ. ಏಯ್ ಏಯ್ ಏಯ್, ನಿಂತ್ಕೊಳೆ. ಮೊದ್ಲು ಬಾಯಿ ಮುಚ್ಚು. ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ಯಾ. ಎಲ್ಲಿಗೆ ಹೊರಟೋದ್ಲು? ಮೊದ್ಲು ಇದನ್ ಕುಡಿ. ಅಮ್ಮ, ನಂಗ್ ಬೇಡ. ಏಯ್, ಮೊದ್ಲು ಇದನ್ ಕುಡಿಯೇ ಕುಡಿಯೇ. ಶ್ರವಂತಿ, 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 ಏಯ್ ಶ್ರವಂತಿ. ಅಮ್ಮ, ನೀನ್ ಯಾವಾಗ ಬಂದೆ ಅಮ್ಮ? ನಿನ್ನ ಏನ್ ಹೀಗೆ ಕೇಳ್ತಿದ್ಯಾ? ನಾನು ಆವಾಗ್ಲೇ ಬಂದೆ. ಅಮ್ಮ, ವೈದೇಹಿ ಬರ್ತಿದ್ದಾಳೆ. ಏಯ್, ನಾನು ಹೋಗ್ತಾ ಇದ್ದೀನಿ, ನೀನು ಹುಷಾರು. ಇಲ್ಲಿ ನೋಡಿ, ನಿಂತ್ಕೊಳ್ಳಿ ಒಂದ್ ನಿಮಿಷ. ನಿಂತ್ಕೊಳ್ಳಿ, ನಿಮ್ಗೆ ಹೇಳ್ತಿರೋದು. ಶ್ರವಂತಿ, ನಿಂತ್ಕೋ. ಶ್ರವಂತಿ, ಯಾರವರು? ನಮ್ಮ ಮನೆ ಒಳಗೆ ಯಾಕೆ ಬಂದ್ರು? ಶ್ರವಂತಿಗೆ ಏನ್ ಕೊಡ್ಸಿದ್ರು? ಮತ್ಯಾಕೆ ಓಡ್ ಹೋದ್ಲು? ಯಾಕೆ ಆ ಥರ ಓಡ್ ಹೋದ್ರು? ಏಯ್, ನಿಂತ್ಕೊಳೆ. ಜಾಗ ಬಿಡು. ಜಾಗ ಬಿಡ್ತೀನಿ, ಆದ್ರೆ ಎಲ್ಲಿ? ಒಂದ್ಸಲ ನಿನ್ನ ನೋಡಕ್ ಬಿಡು. ಅಬ್ಬಬ್ಬಬ್ಬಬ್ಬ, ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ಕಿಂತ ದೊಡ್ಡ ಕಿಲಾಡಿನೇ ವೈದೇಹಿ. ನಾನ್ ನಿನ್ ಕೈಲಿ ನಿಜ ಹೇಳ್ಸೋಣ ಅಂತ ಅನ್ಕೊಂಡ್ರೆ, ನನ್ ಕೈಲೇ ನೀನು
ನಿಜ ಹೇಳ್ಸ್ಬೇಕು ಅಂತ ದೊಡ್ಡ ಪ್ಲಾನೇ ಹಾಕ್ತೆ. ಅಷ್ಟಕ್ಕೂ ಯಾರಿಗೂ ಯಾವ ಅನುಮಾನನೂ ಬರ್ದೆ ಅವ್ರ ಪಾಸ್ಟ್ ಬಗ್ಗೆ ಅವ್ರು ಮಾತಾಡೋ ಹಾಗೆ ನನ್ ಕೈಲೂ ನೀನ್ ಮಾತಾಡ್ಸಿ ಎಲ್ರ ಮುಂದೆ ಸಿಕ್ಕ ಹಾಕ್ಸಕ್ಕೆ ಅಬ್ಬಬ್ಬಬ್ಬಬ್ಬ ಏನ್ ಪ್ಲಾನ್ ಮಾಡ್ದೆ ವೈದೇಹಿ. ಹೌದು, ಸಿಕ್ಕಾಕೋತ್ಯಾ, ನಿನ್ ಕತೆ ಮುಗೀತು ಅಂತ ಅನ್ಕೊಂಡಿದ್ದೆ. ಕಡೆ ಕ್ಷಣದಲ್ಲಿ ಯಾರೋ ಒಬ್ರು ಬಂದು ಏನೋ ಕುಡ್ಸಿದ್ರು. ನಿನಗ್ ಕುಡ್ದಿದ್ ಮತ್ತೆಲ್ಲ ಇಳ್ದು ಹೋಯ್ತು. ಉಳ್ಕೊಂಬಿಟ್ಟೆ. ಸುಳಿ ಅಂತವ್ರ ಜೊತೆ ಆಟ ಆಡಿದ್ರೆ ಸುಳಿ ಸೆಳೆತಕ್ಕೆ ಕೊಚ್ಕೊಂಡ್ ಹೋದಂಗೆ ಕೊಚ್ಕೊಂಡ್ ಹೋಗ್ತ್ಯಾ. ಆ ಸುಳಿ ಸೆಳೆತಕ್ಕೆ ನೀನೇ ಕೊಚ್ಕೊಂಡ್ ಹೋಗ್ಬೇಕಾಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಯಾರೋ ಬಂದು ನಿನ್ ಕೈ ಹಿಡಿದು ಮೇಲೆ ಕೆತ್ತಿದ್ರಲ್ಲ, ಯಾರವ್ರು? ಹೇಳ್ಬೇಕಾ? ಅವ್ರು ಯಾರು? ಅಬ್ಬಾ, ಕೇಳಿದ ತಕ್ಷಣ ಹೇಳ್ಬಿಡ್ಬೇಕು. ಒಂದ್ ವೇಳೆ ಹೇಳಿದ್ರು ಕೂಡ ನೀ ನನ್ಗೇನೂ ಮಾಡಕ್ಕಾಗಲ್ಲ ವೈದೇಹಿ, ತಿಳ್ಕೊ. ಯಾಕೆ ಅಂದ್ರೆ ನನ್ ಟೈಮ್ ಅಷ್ಟು ಚೆನ್ನಾಗಿದೆ.